ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಇಟ್ಟು ಪೂಜೆ ಮಾಡುವವರು ತಪ್ಪದೆ ಈ ವಿಡಿಯೋ ನೋಡಿ. ಈ ತಪ್ಪುಗಳನ್ನು ಮಾಡಿದರೆ ಪಶ್ಚಾತ್ತಾಪ ಪಡ್ತೀರಾ. ಕಳಸ ಅಂದರೆ ಅದು ಲಕ್ಷ್ಮಿ ಸ್ವರೂಪ. ಅಂತಹ ಕಳಸವನ್ನು ಇಡುವಾಗ ತುಂಬ ಎಚ್ಚರಿಕೆಯಾಗಿರಿ. ತುಂಬ ಸರಳವಾಗಿ ಯಾವುದೇ ಆಡಂಬರವಿಲ್ಲದೆ ಕೆಲವೊಂದು ನಿಯಮಗಳನ್ನು ಪಾಲಿಸಿ ಕಳಸ ಪೂಜೆ ಮಾಡುವುದರಿಂದ ವರಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ನೀವು ಪಡೆಯಬಹುದು. ಕಳಸಕ್ಕೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಕಳಸದ ಚೊಂಬನ್ನು ಬಳಸಲೇಬಾರದು. ಎಚ್ಚರ. ಕಳಸಕ್ಕೆ ಬೆಳ್ಳಿ ಅಥವಾ ಹಿತ್ತಾಳೆ, ತಾಮ್ರದ ಚೆಂಬುಗಳು ಬಹಳ ಶ್ರೇಷ್ಠ. ನಿಮ್ಮ ಶಕ್ತಿಗಾನುಸಾರವಾಗಿ ಇಟ್ಟು ಪೂಜಿಸಿ. ಒಂದು ಪೀಠದ ಮೇಲೆ ಅಷ್ಟದಳ ಕಮಲದ ರಂಗೋಲಿಯನ್ನು ಬರೆಯಿರಿ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕಳಸವನ್ನು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಅವರವರ ಶಕ್ತಿಯಾನುಸಾರ ಇಡಬೇಕು. ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಇಡಿ. ಕೆಲವರು ತಟ್ಟೆಯಲ್ಲಿ ಕಳಸ ಇಡದೆ ಬಾಳೆ ಎಲೆಯಲ್ಲಿ ಇಡುತ್ತಾರೆ. ಅಂಥವರು 1 ಕುಡಿ ಬಾಳೆ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿಡಿ. ಉಂಗುರದ ಬೆರಳಿನಿಂದ ಓಂ ಶ್ರೀ ಸ್ವಸ್ತಿಕ್ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂ ಇಡಿ. ಕಳಸಕ್ಕೆ ಶುದ್ಧವಾದ ಚೊಂಬನ್ನು ತೆಗೆದುಕೊಳ್ಳಿ. ನಂತರ ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಶುದ್ಧವಾದ ನೀರು ಹಾಕಿ ಸ್ವಲ್ಪ ಅಕ್ಷತೆ ಹಾಗೂ ಒಂದು ಹೂ ಹಾಕಿ. ಒಂದು ನಾಣ್ಯ ಯಾವುದಾದರೂ ಸರಿ, ಹಿತ್ತಾಳೆ, ಬೆಳ್ಳಿ ಅಥವಾ ನಾರ್ಮಲ್ ನಾಣ್ಯ ಯಾವುದಾದರೂ ಸರಿ, ಮರೆಯದೆ ಹಾಕಿ. ಇದು ಪ್ರಾಣದ ಪ್ರತೀಕ. ಕಳಸಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ನೆನಪಿರಲಿ, ಇದನ್ನು ತಪ್ಪದೆ ಮಾಡಬೇಕು. ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು, ಆದರೆ ಚೆಂಬಿನಿಂದ ಚೆಲ್ಲುವಂತೆ ಇರಬಾರದು. ಇನ್ನು ಕೆಲವರು 6 ಕವಡೆ, 6 ಗೋಮತಿ ಚಕ್ರ, 6 ಕಮಲದ ಬೀಜವನ್ನು ಹಾಕುತ್ತಾರೆ. ಇವೆಲ್ಲವೂ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು. ಹಾಗೆ ಸಾಧ್ಯವಾದರೆ ಯಾವುದಾದರೂ ಬೆಳ್ಳಿ ಅಥವಾ ಚಿನ್ನದ ಚಿಕ್ಕ ವಸ್ತುವನ್ನು ಹಾಕಬಹುದು. ಇನ್ನು ಕೆಲವರು ಕಳಸಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕುತ್ತಾರೆ. ಲಕ್ಷ್ಮಿ ಮುಖವಾಡವನ್ನು ಇಟ್ಟು ಪೂಜಿಸುವುದಾದರೆ ಬೆಳ್ಳಿಯದ್ದಾಗಿರಬಹುದು ಅಥವಾ ಮಣ್ಣಿನದ್ದಾಗಿರಬಹುದು. ನಿಮ್ಮ ಶಕ್ತಿಯಾನುಸಾರ ನೀವು ಇಟ್ಟು ಪೂಜಿಸಿ ಅಲಂಕರಿಸಬಹುದು. ಅಥವಾ ತೆಂಗಿನಕಾಯಿ ಮಾತ್ರ ಇಟ್ಟು ಕಳಸವನ್ನು ಪೂಜಿಸಬಹುದು. ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಬಹುದು. ಹಾಗೆ ನಿಮ್ಮ ಹತ್ತಿರ ಇರುವಂತಹ ಒಡವೆಗಳಿಂದ ಹಾಗೂ ಹೂವಿನಿಂದ ಅಲಂಕರಿಸಬಹುದು. ಇನ್ನು ತುಂಬ ಮುಖ್ಯವಾದ ವಿಷಯ ಎಂದರೆ, ಕಳಸ ಪ್ರತಿಷ್ಠಾಪನೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಪದೇ ಪದೇ ಮುಟ್ಟುವುದು, ಸರಿಪಡಿಸುವುದು ಮಾಡಲೇಬಾರದು. ಎಚ್ಚರ. ಯಾವುದೇ ಕಾರಣಕ್ಕೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಕಳಸ ಕದಲಿಸಬಾರದು. ಕಳಸ ಕದಲಿಸುವಾಗ 3 ಸಲ ಬಲಕ್ಕೆ ಸರಿಸಿ ನಂತರ ತೆಗೆಯಬೇಕು. ಕಳಸ ಕದಲಿಸಿದ ನಂತರ ನೀರನ್ನು, ಅಂದರೆ ಕಳಸದ ನೀರನ್ನು ತುಳಸಿ ಗಿಡ ಅಥವಾ ತೆಂಗಿನ ಮರಕ್ಕೆ ಹಾಕಿ. ಯಾರೂ ತುಳಿಯಬಾರದು ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು. ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯಿಂದ ಏನಾದರೂ ಸಿಹಿ ಮಾಡಿ ಮನೆ ಮಂದಿ ಎಲ್ಲರೂ ತಿನ್ನಬೇಕು. ನಿಮ್ಮ ಪೂರ್ವಜರು ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೋ ಅದೇ ರೀತಿ ನೀವು ಪಾಲಿಸುವುದು ಉತ್ತಮ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.